ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಾಟರ್ ಟೆಕ್ನಿಕ್ಕು, ನೀರನ್ನು ಉಪಯೋಗಿಸ್ಕೊಂಡು ಯಾವ್ಯಾವ ರೀತಿಯಲ್ಲಿ ನಾವು ಬೇರೆ ಬೇರೆ ಥರ ಟೆಕ್ನಿಕ್ಸ್ನ ಮಾಡ್ಬೋದು. ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂಥ ಟೆಕ್ನಿಕ್ಸ್ಗಳು ಇದೆಲ್ಲನೂ ನಮ್ಮ ದೇಹದಲ್ಲಿ 75% ತನಕನೂ ಬರೀ ನೀರೇ ತುಂಬಿದೆ. ಈ ನೀರಿಗೆ ಮ್ಯಾಜಿಕಲ್ ಪವರ್ ಇದೆ, ಮೆಮೊರಿ ಪವರ್ ಇದೆ. ಸೊ ನಾವು ಈ ನೀರಿಗೆ ಏನು ಹೇಳಿ ಕುಡಿತೀವಿ ಅದು ನಮ್ಮ ದೇಹದಲ್ಲಿ ಸೇರಿದಾಗ ಮ್ಯಾಜಿಕ್ ವಂಡರ್ಸ್ ಮಾಡುತ್ತೆ ನಮ್ಮ ದೇಹಕ್ಕೆ. ಹಾಗೆ ನಮ್ಮ ಮೈಂಡಿಗೂ ಕೂಡ ಅಷ್ಟೇ. ಸೊ ನಾವು ಏನು ಅಂದ್ಕೊಂಡಿರ್ತೀವಿ, ನಮ್ಮ ಜೀವನದಲ್ಲಿ ಏನು ಆಗಬೇಕಾಗಿದೆ ಅಂತ ಏನು ಆಸೆಗಳಿರುತ್ತೆ, ಸೊ ಈ ಸಿಂಪಲ್ ಈಸಿ ಆಗಿರೋ ನೀರಿನ ಟೆಕ್ನಿಕ್ಗಳ ಮೂಲಕ ನಾವು ನಮಗೆ ಬೇಕಾಗಿರೋ ಅಂಥ ಆಸೆಗಳನ್ನು ನಾವು ಈಸಿಯಾಗಿ ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಸಿಂಪಲ್ ಆಗಿರೋವಂಥ ಡಿಫ್ರೆಂಟ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ನೀರನ್ನು ಯೂಸ್ ಮಾಡಿಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಫಸ್ಟ್ ಟೆಕ್ನಿಕ್ಕು, ಯಾವಾಗ ನೀವು ನೀರು ಕುಡಿತೀರ ಆವಾಗ ಆ ಕಪ್ ಇರ್ಬೋದು, ಆ ಬಾಟಲ್ ಇರ್ಬೋದು, ಸೊ ಆ ನೀರನ್ನು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೈನಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು, ಈ ನೀರು ಇವಾಗ ಅಮೃತ ಆಗಿದೆ. ಈ ನೀರು ನನ್ನ ದೇಹಕ್ಕೆ ಬೇಕಾಗಿರೋ ಅಂಥ ಎಲ್ಲ ಪವರನ್ನು, ಎಲ್ಲ ಶಕ್ತಿಯನ್ನು ಕೊಡ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ನೀವು ಆ ನೀರನ್ನು ಕುಡಿಬೋದು. ಸೊ ಆವಾಗ ನಿಮ್ಮ ಬಾಡಿಯಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಅಥವಾ ನಿಮ್ಮ ಬಾಡಿಯಲ್ಲಿ ಏನಾದರೂ ಕರೆಕ್ಷನ್ಸ್ ಆಗಬೇಕು ಅಂತ ಇದ್ದರೆ ಆವಾಗ ಈ ನೀರಿನ ಪವರ್ ಮೂಲಕ ಅದನ್ನೆಲ್ಲ ನಿಮ್ಮ ಬಾಡಿನಲ್ಲಿ ಚೇಂಜಸ್ ಮಾಡ್ತಾ ಹೋಗುತ್ತೆ. ಸೊ ಆದ್ದರಿಂದ ಈ ನೀರನ್ನು ಬ್ಲೆಸ್ ಮಾಡಿ ಕುಡೀರಿ. ನೀವು ಯಾವಾಗಲೂ ಆಶೀರ್ವಾದ ಮಾಡಿ ಕುಡೀರಿ, ಸಂಕಲ್ಪ ಮಾಡಿ ಕುಡೀರಿ ನೀರನ್ನು. ಹಾಗೆ ಊಟ ಮಾಡೋಕ್ಕೆ ಮುಂಚೆ ಅಷ್ಟೇ, ಸೊ ಫ್ಯೂ ಸೆಕೆಂಡ್ಸ್ ತೊಗೊಳ್ಳಿ. ಸೊ ಊಟ ಮಾಡೋಕ್ಕೆ ಮುಂಚೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರೆಲ್ಲ ಈ ಊಟನ ನನ್ನ ತಟ್ಟೆಗೆ ತರೋದಕ್ಕೆ ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಊಟ ನಾನು ಮಾಡಿದಾಗ ನನ್ನ ದೇಹಕ್ಕೆ ಬೇಕಾಗಿರೋ ಅಂಥ ಎಲ್ಲ ಎನರ್ಜಿ, ಎಲ್ಲ ಪವರು ಈ ಊಟ ನನಗೆ ಕೊಡ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಬ್ಲೆಸ್ ಮಾಡಿ ಆಮೇಲಿಂದ ಊಟ ಮಾಡಿ. ಆವಾಗ ನಿಮ್ಮ ಬಾಡಿಗೆ ಬೇಕಾಗಿರೋ ಅಂಥ ಎನರ್ಜಿ, ನ್ಯೂಟ್ರಿಷನ್ಸು ಸೊ ಈ ಊಟದ ಮೂಲಕ ನಿಮ್ಮ ಬಾಡಿ ಒಳಗೆ ಹೋಗುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಅಂಥ ರಿಯಾಕ್ಷನ್ಸು, ಆ್ಯಕ್ಷನ್ಸು ಎಲ್ಲ ನಿಮ್ಮ ಬಾಡಿನಲ್ಲಿ ಆಗ್ತಾ ಹೋಗುತ್ತೆ. ಸ್ಲೋ ಆಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಒಂದು ಹೆಲ್ದಿ ಬಾಡಿ ಬೇಕಾಗಿದೆ ಅಂತಂದಾಗ ಊಟ ಮಾಡೋಕ್ಕೆ ಮುಂಚೆ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಈ ಊಟ ನನ್ನ ದೇಹದಲ್ಲಿ ಎಲ್ಲ ಥರ ಎನರ್ಜಿ, ಪವರು ಕೊಟ್ಟು ನನ್ನ ದೇಹನ ಆರೋಗ್ಯವಂತನಾಗಿ ಮಾಡ್ತಾ ಇದೆ ಅಂತ ಹೇಳಿ ನೀವು ಊಟ ಮಾಡ್ಬೋದು. ಹಾಗೆ ನೀವು ಅಡುಗೆ ಮಾಡ್ತಾ ಇದ್ದೀರಾ ಅಂತಂದಾಗ ಆವಾಗಲೂ ಕೂಡ ಅಷ್ಟೇ, ಅಡುಗೆ ಮಾಡುವಾಗ ಕೂಡ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಈ ಅಡುಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗಿದೆ. ನಮ್ಮ ಮನೆಯಲ್ಲಿ ಇರೋರು ಎಲ್ಲರಿಗೂ ಒಂದು ನ್ಯೂಟ್ರಿಷನ್ಸು ಏನೇನು ಬೇಕಾಗಿದೆ ಅವರ ದೇಹಕ್ಕೆ ಸರಿಯಾಗಿ ಅದೆಲ್ಲನೂ ಈ ಊಟದ ಮೂಲಕ ಅವರಿಗೆ ತಲುಪ್ತಾ ಇದೆ ಅಂತ ಹೇಳಿ. ಯಾಕಂದರೆ ಎವ್ರಿ ಬಾಡಿನಲ್ಲೂ ಬೇರೆ ಬೇರೆ ಥರ ಎನರ್ಜಿ, ಬೇರೆ ಬೇರೆ ಥರ ನ್ಯೂಟ್ರಿಷನ್ಸು ಬೇಕಾಗಿರತ್ತಲ್ವ. ಸೊ ಆದ್ದರಿಂದ ಇದನ್ನು ನೀವು ಹೇಳಿಬಿಟ್ಟು ನೀವು ಅಡುಗೆ ಮಾಡಿದಾಗ ಆಮೇಲೆ ಅವರು ಊಟ ಮಾಡೋರು ಕೂಡ ಅದಕ್ಕೆ ಬೇಕಾಗುವಂಥ ಸಂಕಲ್ಪ ಮಾಡಿಕೊಂಡಾಗ ಆವಾಗ ಬಾಡಿನಲ್ಲಿ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸು ಎಲ್ಲ ತಲುಪತ್ತೆ. ಸೊ ಇದು ಒನ್ ಆಫ್ ದ ಈಸಿಯೆಸ್ಟ್ ಟೆಕ್ನಿಕ್ಕು. ಇನ್ನೊಂದು ಟೆಕ್ನಿಕ್ಕು, ನಿಮ್ಮಲ್ಲಿ ತುಂಬ ನೆಗೆಟಿವಿಟಿ ಇದೆ ಅಂತ ಅಂದ್ಕೊಳ್ಳೋಣ. ನಿಮ್ಮ ಥಾಟ್ಸು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತೆ, ನಿಮ್ಮ ಬಗ್ಗೆನೂ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತೆ, ಬೇರೆಯವ್ರ ಬಗ್ಗೆನೂ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತೆ ಅಂತ ಅನ್ನುವಾಗ ಸೊ ಆ ನೆಗೆಟಿವ್ ಥಾಟ್ಸ್ನೆಲ್ಲ ನೀವೇನು ಮಾಡಬೇಕು, ರಾತ್ರಿ ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ, ಇಲ್ಲ ಒಂದು ಬಾಟಲಲ್ಲಿ ನೀರು ತೊಗೊಳ್ಳಿ. ಆಮೇಲೆ ನಿಮ್ಮಲ್ಲಿ ನಿಮಗೇನೇನು ನೆಗೆಟಿವ್ ಅನಿಸುತ್ತೆ, ಏನಾದರೂ ಇರ್ಬೋದು, ನಿಮ್ಮ ಬಗ್ಗೆ ಇರ್ಬೋದು, ಬೇರೆಯವ್ರ ಬಗ್ಗೆ ಇರ್ಬೋದು, ಸಿಚುವೇಶನ್ ಬಗ್ಗೆ ಇರ್ಬೋದು, ಯಾವುದ್ರ ಬಗ್ಗೆ ಅದ್ರ ಬಗ್ಗೆ ಏನೇನು ನೆಗೆಟಿವ್ ಅನಿಸುತ್ತೆ ಅದನ್ನೆಲ್ಲ ನೀವು ಆ ನೀರಿಗೆ ಹೇಳಿಬಿಟ್ಟು ಅದನ್ನು ಮುಚ್ಚಿಡಬಾರ್ದು. ಆಯಿತಾ? ಇವಾಗ ಬಾಟ್ಲಲ್ಲಿ ಏನಾದ್ರು ಇಟ್ಕೊಂಡಿದ್ದೀರಾ ಅಂತಂದರೆ ಆವಾಗ ಬಾಟ್ಲು ಮುಚ್ಚಳ ತೆಗೆದುಬಿಡಿ. ಇಲ್ಲ ಕಪ್ಪಲ್ಲಿ ಏನಾದ್ರು ಇಟ್ಟಿದ್ದೀರಾ ಅಂತಂದರೆ ಕಪ್ಪಿನ ಮುಚ್ಚಳ ತೆಗೆದುಬಿಡಿ. ಮುಚ್ಚಳ ತೆಗೆದುಬಿಟ್ಟು ಅದನ್ನು ನೀವು ಎಲ್ಲಿ ಮಲಗಿರ್ತೀರ ಅಲ್ಲಿ ಇಟ್ಬಿಡಿ. ಆಮೇಲಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಈ ನೀರನ್ನು ಕುಡಿಬಾರ್ದು, ಇದನ್ನು ನೀವು ಚೆಲ್ಬಿಡಬೇಕು. ಚೆಲ್ಲುವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್, ನನ್ನ ನೆಗೆಟಿವಿಟಿ ಎಲ್ಲ ಈ ನೀರಿನ ಜೊತೆ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ನೀವು ಆ ನೀರನ್ನು ಚೆಲ್ಬಿಡಿ.
ಅಷ್ಟೇ. ಸೊ ಈ ಥರ ನೀವು ಎಷ್ಟು ದಿನ ಬೇಕಾದರೂ ಮಾಡ್ಬೋದು, ಎಷ್ಟು ಸಲ ಬೇಕಾದರೂ ಮಾಡ್ಬೋದು. ಸೊ ಎವ್ರಿ ನೈಟ್ ನೀವು ಮಾಡಿದ್ರೂ ಕೂಡ ಸೇಮ್ ನೆಗೆಟಿವ್ ಥಾಟ್ಸ್ ಹೇಳಬೇಕು ಅಂತ ಅಂದ್ಕೊಳ್ತೀರಾ ಅದನ್ನೇ ಹೇಳಿ, ಇಲ್ಲ ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ ಹೇಳಬೇಕು ಅಂದ್ಕೊಳ್ತೀರಾ ಅದನ್ನು ಕೂಡ ಹೇಳಿ. ಯಾವ ಥರ ಥಾಟ್ಸ್ ಬಂದಿರುತ್ತೆ ನಿಮಗೆ ಅದನ್ನು ಹೇಳಿದ್ರೆ ಆಯಿತು ಅಷ್ಟೇ. ಸೊ ಅದು ಕೂಡ ನಿಮಗೆ ತುಂಬ ಸೂಪರಾಗಿ ವರ್ಕ್ ಆಗುತ್ತೆ ನೆಗೆಟಿವು ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡಾಗ. ನಂದು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಹೇಗೆ ನೆಗೆಟಿವಿಟಿನ ನಾವು ಬರೆದ್ಬಿಟ್ಟು ಅದನ್ನು ನಮ್ಮ ದೇಹದಿಂದ ನಮ್ಮ ಮೈಂಡಿಂದ ತೆಗಿತೀವಿ ಅಂತ. ಸೊ ಇದು ಟೆಕ್ನಿಕ್ಕು ನಾವು ನೀರು ಯೂಸ್ ಮಾಡಿಕೊಂಡು ಅದೇ ಥರ ನೆಗೆಟಿವಿಟಿನ ತೆಗಿಯುವಂಥದ್ದು. ಆಮೇಲೆ ನಿಮಗೆ ಏನಾದರೂ ಒಂದು ಆಸೆಗಳನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದೆ, ಇದು ತುಂಬ 4-5 ವಿಷಸ್ ಇರುತ್ತೆ. ಸೊ ಆವಾಗ ಈ ಟೆಕ್ನಿಕನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇ ಥರ ತುಂಬ 4-5 ವಿಷಸ್ಸು ಅದಕ್ಕಿಂತ ಜಾಸ್ತಿ ವಿಷಸ್ ಇದ್ದಾಗ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿದ್ರು ಕೂಡ ಅಷ್ಟೇ ಸೂಪರಾಗಿ ವರ್ಕ್ ಆಗುತ್ತೆ. ಸೊ ಈಗ ನಾವು ಈ ನೀರನ್ನು ಯೂಸ್ ಮಾಡಿಕೊಂಡು ಹೇಗೆ ನಮ್ಮ 4-5 ವಿಷಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಅಂತ. ಸೊ ಒಂದು ಪೇಪರ್ನಲ್ಲಿ ನೀವು ಸ್ಟಾರ್ಟ್ ಮಾಡುವಾಗ ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲಿಂದ ನಿಮ್ಮ ವಿಷಸ್ ಏನೇನಿದೆ ಅದನ್ನು ಬರೀರಿ. ನಿಮಗೊಂದು ಮನೆ ಬೇಕಾಗಿದೆ ಅಂತ ಅಂದ್ಕೊಳ್ಳೋಣ, ಆವಾಗ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ಲಿವಿಂಗ್ ಇನ್ ಮೈ ಡ್ರೀಮ್ ಹೋಮ್ ಅಂತ ಬರಿಬೋದು. ನೆಕ್ಸ್ಟು ಸೆಕೆಂಡ್ ಒನ್ನು ನಿಮ್ಗೊಂದು ಕಾರ್ ಬೇಕಾಗಿದೆ ಅಂತ ಅಂದ್ಕೊಳ್ಳೋಣ, ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ಡ್ರೈವಿಂಗ್ ಮೈ ನ್ಯೂ ಕಾರ್ ಅಂತ ಹೇಳಿ, ಅಥವಾ ಐ ಆಮ್ ಡ್ರೈವಿಂಗ್ ಮೈ ಡ್ರೀಮ್ ಕಾರ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಾಗಬೇಕಾಗಿದೆ ಅಂತ ಅಂದ್ಕೊಂಡ್ರೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಮೈ ರಿಲೇಷನ್ಶಿಪ್ ವಿತ್ ಎವ್ರಿ ಒನ್ ಈಸ್ ವೆರಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ಅಂತ ಬರಿಬೋದು. ಇದನ್ನು ನೀವು ಕನ್ನಡದಲ್ಲೂ ಕೂಡ ಬರಿಬೋದು. ಅದೇ ಥರ ನಿಮ್ಗೆ ಎಷ್ಟು ವಿಷಸ್ ಇದೆಯೋ ಅದನ್ನೆಲ್ಲ ಬರಿಬೋದು. ಇಲ್ಲ ಅಂತಂದರೆ ಬರೀ ಮೈ ಕಾರು, ಮೈ ಹೌಸು, ಮೈ ರಿಲೇಷನ್ಶಿಪ್ಪು, ಮೈ ಹೆಲ್ತು, ಮೈ ಹ್ಯಾಪಿನೆಸ್ಸು ಆ ಥರ ಕೂಡ ಬರೆದ್ಬಿಟ್ಟು ಸೊ ಆ ಚೀಟಿ ಮೇಲೆ ರಾತ್ರಿ ನೀವು ಮಲ್ಕೊಳ್ಳೋಕ್ಕೆ ಮುಂಚೆ ಒಂದು ನೀರಿನ ಬಾಟ್ಲು ಅಥವಾ ಒಂದು ನೀರಿನ ಕಪ್ಪು ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಏನೆಲ್ಲ ನನ್ನ ಡ್ರೀಮ್ಸ್ ಇದೆ ಅದನ್ನೆಲ್ಲ ನಾನು ಅಚೀವ್ ಮಾಡಿದ್ದೀನಿ, ಥ್ಯಾಂಕ್ ಯು ಸೋ ಮಚ್, ಇದೆಲ್ಲ ನನ್ನ ಜೀವನದಲ್ಲಿದೆ ಅಂತ ಹೇಳಿ ಸ್ಕ್ರಿಪ್ಟ್ ಬರೆದಿದ್ದೀರಲ್ಲ ಅದನ್ನು ಈ ನೀರಿನ ಬಾಟ್ಲ್ ಕೆಳಗಡೆ ಅಥವಾ ನೀರಿನ ಕಪ್ಪಿನ ಕೆಳಗಡೆ ಇಟ್ಬಿಟ್ಟು ಈ ನೀರನ್ನು ಮುಚ್ಚಿಟ್ಬಿಡಿ. ಬೆಳಗ್ಗೆ ಎದ್ದ ಮೇಲೆ ನೀವು ಆ ಚೀಟಿನಲ್ಲಿ ಏನು ಬರೆದಿರ್ತೀರ ಅದನ್ನೆಲ್ಲ ಓದ್ಬಿಟ್ಟು ಆಮೇಲೆ ನೀರು ತೊಗೊಂಡು ಥ್ಯಾಂಕ್ ಯು ನನ್ನ ಆಸೆಗಳನ್ನೆಲ್ಲ ಪೂರ್ತಿ ಮಾಡಿದ್ದಕ್ಕೆ, ಇದೆಲ್ಲ ನನ್ನ ಜೀವನದಲ್ಲಿದೆ ಅಂತ ಹೇಳಿ ನೀರು ಕುಡಿದ್ಬಿಡಿ ಅಷ್ಟೇ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಟೆಕ್ನಿಕ್ ಇದು. ನೆಕ್ಸ್ಟ್ ಟೆಕ್ನಿಕ್ಕು, ನಿಮ್ಮ ಹತ್ರ ಇರೋ ಅಫರ್ಮೇಷನ್ಸ್ನ ಅದನ್ನು ಈ ಬಾಟ್ಲ್ ಮೇಲೆ ಅಂಟಿಸ್ಬಿಟ್ಟು ಅಲ್ಲಿ ನೀವು ಆ ಅಫರ್ಮೇಷನ್ಸ್ನೆಲ್ಲ ನೀರಿಗೆ ಹೇಳಿ, ಆಮೇಲೆ ಯಾವಾಗೆಲ್ಲ ನೀವು ನೀರು ಕುಡಿತೀರ ಆ ಅಫರ್ಮೇಷನ್ಸ್ನ ಓದ್ಬಿಟ್ಟು ಆ ನೀರು ಕುಡೀರಿ. ಸೊ ಅದೇ ಥರ ನೀವೇನಾದ್ರು ಸ್ವಿಚ್ ವರ್ಡ್ಸ್ಗಳು ಯೂಸ್ ಮಾಡ್ತಾ ಇದ್ದೀರಾ ಅಂತೆ, ಆ ಸ್ವಿಚ್ ವರ್ಡ್ಸ್ಗಳನ್ನೂ ಅಷ್ಟೇ ನೀವು ಈ ಬಾಟ್ಲ್ ಮೇಲೆ ಅಂಟಿಸ್ಬಿಟ್ಟು ಆಮೇಲಿಂದ ಆ ಸ್ವಿಚ್ ವರ್ಡ್ಸ್ನ ಹೇಳ್ಕೊಂಡು ಆಮೇಲೆ ಈ ನೀರನ್ನು ಕುಡಿದ್ರೆ ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಅದೇ ಥರ ನೀವೇನಾದರೂ ಇವಾಗ ತುಂಬ ನೆಗೆಟಿವ್ ಫೀಲ್ ಮಾಡ್ತಾ ಇದ್ದೀರಾ ಅಂತಂದಾಗ, ಅಥವಾ ಯಾರಾದರೂ ಇವಾಗ ಮನೆಗೆ ಬಂದಾಗ ನಿಮಗೆ ಅನ್ಸುತ್ತಲ್ವ ತುಂಬ ನೆಗೆಟಿವ್ ಎನರ್ಜಿ ಬಂದಿದೆ ನಮ್ಮ ಮನೆಯಲ್ಲಿ, ಯಾಕೋ ಏನೋ ಸಮಾಧಾನನೇ ಆಗ್ತಾಯಿಲ್ಲ ಅಂತಂದಾಗ ಈ ನೀರಿಗೆ ಹಿಮಾಲಯನ್ ಸಾಲ್ಟ್ ಇರುತ್ತಲ್ಲ, ಪಿಂಕ್ ಕಲರ್ ಉಪ್ಪಿರುತ್ತದು, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಆಮೇಲೆ ಅದು ಕರ್ಗೋಗತ್ತಲ್ವ, ಆ ಉಪ್ಪು ನೀರಲ್ಲಿ ನೀವು ಕೈ ತೊಳಿರಿ. ಕೈ ತೊಳೆಯುವಾಗ ನಮ್ಮಲ್ಲಿರೋ ಎಲ್ಲ ನೆಗೆಟಿವ್ ಎನರ್ಜಿ, ನಮ್ಮ ಮನೇಲಿರೋ ಎಲ್ಲ ನೆಗೆಟಿವ್ ಎನರ್ಜಿ ಈ ನೀರಿನ ಮೂಲಕ ಹೋಗ್ತಾ ಇದೆ ಅಂತ ಅಂದ್ಕೊಂಡು ವಿಜುವಲೈಸ್ ಮಾಡಿ ಆಮೇಲಿಂದ ಕೈ ತೊಳ್ಕೊಳ್ಳಿ. ಆಮೇಲೆ ನೋಡ್ತೀರಾ ನೀವು ಹೇಗೆ ನಿಮ್ಮಲ್ಲಿರೋ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಹೋಗುತ್ತೆ. ಸೊ ಅದೇ ಥರ ನಿಮ್ಮ ಮನೆಯಲ್ಲೂ ಅಷ್ಟೇ, ನಿಮ್ಮ ಮನೆ ಒರೆಸುವಾಗಲೂ ಅಷ್ಟೇ 4 ಕಾಳು ಈ ಪಿಂಕ್ ಹಿಮಾಲಯನ್ ಸಾಲ್ಟ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಆ ನೀರಲ್ಲಿ ಮನೆ ಒರೆಸಿ, ಆವಾಗ ಮನೆಯಲ್ಲಿರೋ ಏನು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊಟ್ಟೋಗುತ್ತೆ. ವಾರಕ್ಕೆ 1 ದಿನ ಆದ್ರೂ ನೀವು ಸ್ನಾನ ಮಾಡುವಾಗ ಆ ಬಕೆಟಲ್ಲಿ ಒಂದು 4 ಹಿಮಾಲಯನ್ನ ಕಲ್ಲುಪ್ಪು ಯೂಸ್ ಮಾಡಿಬಿಟ್ಟು ನೀವು ಅದೇ ಥರನೇ ನೀವು ಸ್ನಾನ ಮಾಡಿದಾಗ ಅದರಿಂದ ಕೂಡ ನಿಮ್ಮ ಮೈಯಲ್ಲಿರೋ ಅಂಥ ನೆಗೆಟಿವಿಟಿ ಕೂಡ ಅದರಿಂದ ಹೋಗುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ನೆಗೆಟಿವಿಟಿ ರಿಮೂವ್ ಮಾಡೋದಕ್ಕೆ. ನನ್ನ ಚಾನಲ್ನಲ್ಲಿ 2 ಕಪ್ ಟೆಕ್ನಿಕ್ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದನ್ನು ಕೂಡ ನೀವು ವಾಚ್ ಮಾಡಿ. ಅದು ಅಷ್ಟೇ ಸೂಪರ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಈಸಿಯಾಗಿ ನಿಮ್ಮ ಆಸೆಗಳನ್ನ ಏನಾದರೂ ಮ್ಯಾನಿಫೆಸ್ಟ್ ಮಾಡೋದಿತ್ತು ಅಂತಂದ್ರೂ ಸೊ ನೆಗೆಟಿವಿಟಿನ ರಿಮೂವ್ ಮಾಡಿ
ಅದು ಪಾಸಿಟಿವಿಟಿಗೆ ಟರ್ನ್ ಮಾಡಿ ಆ ನೀರನ್ನು ಕುಡಿಯೋ ಆ್ಯಕ್ಟಿವಿಟಿ ಅದು. ಸೊ ಅದನ್ನು ಖಂಡಿತ ವಾಚ್ ಮಾಡಿ. ಸೊ ನೀರು ಅನ್ನೋದು ಸುಲಭನಾಗಿ ನಮಗೆ ಸಿಕ್ಕತ್ತೆ. ಸೊ ಅದನ್ನು ಇಟ್ಕೊಂಡು ನಾವು ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಅದನ್ನು ಬಳಸ್ಕೊಂಡು ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋ ಆಸೆಗಳನ್ನು ಪಡೆಯೋದಕ್ಕೆ ಒನ್ ಆಫ್ ದ ಈಸಿಯೆಸ್ಟ್ ಟೆಕ್ನಿಕ್ಗಳು ಇವೆಲ್ಲನೂ. ಸೊ ಖಂಡಿತವಾಗ್ಲೂ ಯೂಸ್ ಮಾಡಿ. ನಿಮ್ಮ ಆಸೆಗಳು ಏನೇನೆಲ್ಲ ನೆರವೇರ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ನೀವು ಯಾವ ಟೆಕ್ನಿಕ್ಕನ್ನು ಯೂಸ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದು ಹೇಗೆ ನಿಮಗೆ ವರ್ಕ್ ಆಯಿತು ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.